ಏನ್ ಶೆಕೆಲ್ಲಮ್ಮ ಕೋರ್ನಾಡು ಕೊಲ್ಲೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಧರ್ಮಸ್ಥಳ ನಮ್ದು ಆಳ್ವಾಸಿ ಉಂಟಾ ತೀರ್ಮಾನ ಆಯ್ತು ನಿಮ್ಗೆ ಮತ್ತೆ ಧರ್ಮಸ್ಥಳಕ್ಕೆ ಪುಣ್ಯಕ್ಷೇತ್ರ ಎಲ್ಲ ಹೋದಾದ್ಮೇಲೆ ನಾವು ಮನೆಗೆ ಹೋಗುದು ಗೋಕರ್ಣಕ್ಕೆ ಗೋಕರ್ಣಕ್ಕೆ ಹೋಗುದು ಬೇಡ ನೀವು ಬಂದ ಮೇಲೆ ಗೋಕರ್ಣ ಆಯ್ತು ಅಲ್ರಿ ಗೋಕರ್ಣಕ್ಕೆ ಹೋದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗೈತ್ರಿ ಗೋಕರ್ಣಕ್ಕೆ ಹೋದ್ರೆ ಪಾಪ ಪರಿಹಾರ ಆಗುದಿಲ್ಲ ನಮ್ಮ ಕಿಶೆಯಲ್ಲಿ ಇದ್ದೆಲ್ಲ ಪರಿಹಾರ ಆಗ್ತದೆ ಅಲ್ಲಿ ಎಲ್ಲ ಹೋದಾದ್ಮೇಲೆ ನಾವು ಜೋಗದ ಜಲಪಾತಕ್ಕೆ ಹೋಗುದು ಜೋಗ ಜಲಪಾತ ಅಲ್ಲಿ ವಿಶೇಷ ಅಲ್ಲಿ ನಮ್ಮ ಭಾವ ಬಂಗಿ ತೆಗೆಯುವುದು ಭಾವಚಿತ್ರ ಅಲ್ಲಿ ಹೋಗಿ ಬಂಗಿ ತಕೊಂಡ್ರೆ ಭಾವಚಿತ್ರ ಮಾತ್ರ ಉಳ್ಕೊಳ್ಳೋದು ಕೊನೆಗೆ ಆಮೇಲೆ ಎಲ್ಲ ಆದ್ಮೇಲೆ ಕೊನೆಗೆ ಹೋಗುದು ನಾವು ಸಮುದ್ರಕ್ಕೆ ಅಲ್ಲಿ ಏನ್ ಕೆಲಸ ನಮ್ಗೆ ಅಲ್ಲಿ ನಮ್ಮ ವಾಯುವಾರ ಮೊನ್ನೆ ಆಗೈತೆ ವಾಯು ವಿಹಾರ ಹೌದಾ ಸರಿ ಏನು ಎಲ್ಲಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದ್ಮೇಲೆ ಜೋಗಕ್ಕೆ ಹೋಗುದು ಜೋಗದಲ್ಲೂ ನೀ ಕಾಲ್ಜಾರಿ ಕೆಳಗೆ ಇಳಿದೆ ಹೋದ್ರೆ ಹೋಗ್ಬೇಕಾಗಿ ಸಮುದ್ರಕ್ಕೆ ಅಲ್ಲಿ ಕೊನೆಯದಾಗಿ ನಿಮ್ಮಿಬ್ಬರ ಭಾವಚಿತ್ರ ಆ ಭಾವಚಿತ್ರವನ್ನು ಮುಂದಿನ ಉದಯ ಮಾಡಿದ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗಿದೆ. ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯುವ ಪ್ರೇಮಿ ಹೌದು. ದ್ಯಾವಪ್ಪ ಕಲ್ಯಾಣಿ 50 ವರ್ಷ ಹಳೆ ಜಾಪನಿ ಅಲ್ಲ ನೀವು ಮದುವೆ ಆಗ್ಲಿಲ್ಲ ನಮ್ಮಲ್ಲಿ ಕಲ್ಪನೆ. ಹೌದೌದು. ಸಮುದ್ರ ಬದಿಗೆ ಎಂತ ಕಾರ್ಯಕ್ರಮ ಮಾಡಿದ್ದು? ಅದೇನೋ ವಾಯುವಾರ ಅಲ್ಲ ವಾಯುವಾರ ಅವ್ರಿಗೆ ಆಸೆ ಉಂಟಲ್ವಾ ಹಿಂಸೆ ಮದುವೆ ನಿಶ್ಚಯ ಮಾಡಿ ನಮಗೆಲ್ಲ ಒಂದು ಪತ್ರಿಕೆ ಕೊಡು. ಮದುವೆ ಶುಭ ಹಾರೈಸುತ್ತೇವೆ. ಹೇಗೂ ನಿನ್ ಮದುವೆ ಆಶೀರ್ವಾದ ಹುಡುಗರು ಯಾರು ಹೇಳಿದ್ರು? ಮದುವೆ ಯಾರು ಮತ್ತೆ ಆಶೀರ್ವಾದ ಹುಡುಗರು ಅಂತ ಹೇಳಿದ್ರು ನೀವು ಎಷ್ಟೆಲ್ಲ ಉಂಟಲ್ಲ ಉಡುಗೊರೆಯೇ ಆಶೀರ್ವಾದ. ಯಾಕೆ ಮದುವೆ ಆಗುವ ಮೊದಲು 1 ವರ್ಷ ಇವಳಿಗೆ ಖರ್ಚು ಮಾಡೋದಿಲ್ವಾ? ಆ ಖರ್ಚು ಮಾಡಿದ ಹಣ ನಮಗೆ ಬರ್ಬೇಕಾ ಬೇಡ? ಈ ರೀತಿಯಾಗಿ ವಸೂಲಿ ಮಾಡೋದು. ಹೌದೌದು. ಹೇಳಿ ಕೊಡು, ಗಣಿತ ಬರ್ತೇವೆ. ಬಂದ್ರೆ ಒಂದು ಕೆಲಸ ಏನು? ನೀರು ಧಾರಾಳ ಮಂಟಪಕ್ಕೆ ನಾವು ಬರುದಿಲ್ಲ. ಮತ್ತೆ ಬಂದಿದ್ದು ಗೊತ್ತಾಗ್ಬಿಟ್ಟ ನಿನಗೆ. ಅದಕ್ಕೆ ಬಾಗಲಲ್ಲಿ ಅಲ್ಲಿಂದ ನಿನ್ ಕೈ ಮಾಡಿ ಅಡಿಗೆ ಕೋಣೆಯಲ್ಲಿ ಅಲ್ಲಿ ಹೋಗಿ ಪಟ್ಟ ಹತ್ರ ಮಾತಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಕೊಂಡು ಅದೇ ಬಾಗ ಆಚೆ ಹೋಗಿ ನೀವೇ ಕಲಿ ಶಕ್ತಿ ಅವ್ರು ಹಿಂಗಿಂತು ನಾವೇ ಜುಪಣ ನಮ್ಮಿಂದಲೂ ಜುಪಣ ಭಯಂಕರ ಜುಪಣ ನಮ್ಗೆ ಗೊತ್ತುಂಟು ಇಂಥವ್ರು ಬರ್ತಾರೆ ಅಂತ ಗೊತ್ತುಂಟು. ನಮ್ಮ ಮದುವೆ ಮಾತ್ರ ಅಲ್ಲ, ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿ ನಮ್ಮ ಊಟದ ಮನೆ ಛತ್ರ ಇರೋದು. ಹೌದಾ? ಹೌದೌದು. ನೀವು ಬರ್ಬೇಕಾದ್ರೆ ನಮ್ಮನ್ನು ದಾಟ್ಕೊಂಡೇ ಹೋಗ್ಬೇಕಾಚೆ. ಈಚೆಯಿಂದ ಬರುವುದು ಆಚೆಯಿಂದ ಹೋಗು. ಅವಾಗೆಲ್ಲ ಹೋಗ್ತೀರಿ ನೀವು? ಇಲ್ಲಿ 1 ವರ್ಷ ಅಲ್ವಾ, ಆದ್ರೆ ತೊಂದರೆ ಇಲ್ಲ. ಮೈ ಮುಟ್ಲಿಕ್ಕಿಲ್ಲ, ಮೈ ಮುಟ್ಟಿದ ಗಂಡ ಒಂದು ವರ್ಷ ನಾನು ಬಹಳ ಸಂತೋಷ. 1 ವರ್ಷ ಮನೇಲಿ ಇರ್ತಾರೆ ಸಂತೋಷದಲ್ಲಿ ಮುಟ್ಟಿದ್ರಿ ಗೊತ್ತಿಲ್ಲ. 1 ವರ್ಷ ಮುಟ್ಲಿಕ್ಕಿಲ್ವಾ? 1 ವರ್ಷದೊಳಗೆ ಮದುವೆ ಮನಸ್ಸು ಮಾಡಿದ್ರೆ ಹೆಸರು. ನನ್ನ ಹೆಸರು ಮದುಮಗ ದ್ಯಾವಪ್ಪ. ಇವ್ರ ಮದುವೆ ಮುಂದೆ ಹೋದ್ರೆ ನಿನ್ನ ಹೆಸರಿನ ಬುಡದಲ್ಲಿ 4 ಅಕ್ಷರ ಹೊಸದಾಗಿ ಸೇರ್ಪಡೆ. ದಿವಂಗತ ಮದುಮಗ ದ್ಯಾವಪ್ಪ. ಅದು ಬೇಡ ಬೇಡ. ನಾನು ಮುಟ್ಲಿಕ್ಕಿಲ್ಲ. ಭಟ್ರ ಜಾತ್ರೆ ಹೋದ್ರೆ ಬೇರೆ ಅಂತ ಹೋದ್ರ? ನಮ್ಮೂರಲ್ಲಿ ಹೆಸರುವಾಸಿ ಬ್ರಾಹ್ಮಣರು. ಹೌದಾ? ಶ್ರೀನಿವಾಸ ಭಟ್ರು ಅಂತ ಇಲ್ಲಿ ಯಾರು ಮುಟ್ಟಿದೇನು? ಮುಟ್ಟಿದ್ರೆ ಆಯ್ತು. ಒಂದ್ಸಲ ಮುತ್ತೆ ಏನ್ ಮಾಡಕ್ ಗೊತ್ತಿಲ್ಲ ನಿನಗೆ? ಏನ್ ಗೌರವ? ಹುಡುಗಿಗೆ ಏನ್ ಮರ್ಯಾದೆ? ಏನ್ ಗೌರವ? ಹೋಗಲೇ ಮಂಗ್ಯ ನನ್ನ ಮಗನ. ಏನ್ ನೋಡಕತ್ತಿದ್ದೀರಿ? ಈ ಕನ್ನಡಕ್ಕೆ ಎಲ್ಲೋ ಕಂಡಾಗಿತ್ತಲ್ಲ. ಸೋಂಕಿನ ಮಾತ್ರ ಕ್ಯಾಪ್ ನೀ ಬಂದಾಗ ನಾವು ಬಹಳ ಅನುಮಾನ ಪಡ್ತೇವೆ. ಕೆಲಸ ಮಾಡಿ ಇಂಥ ಅನುಮಾನ ಪಡುವ ವ್ಯಕ್ತಿ ಒಟ್ಟಿ ಮದುವೆ ಆದ್ರೆ ಜೀವನ ಸಾಧಿಸೋದು ಬಹಳ ಕಷ್ಟ ಆಗ್ತದೆ. ಒಂದು ಕೆಲಸ ಮಾಡ್ತೀಯಾ? ನಮ್ಮನೆ ಹೋಗ. ನಿಮ್ಮನೆಯ ನೀವೆಂತ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದೀರಾ? ನಮ್ಮನೆ ಮನೆ ಕಟ್ಕೊಂಡು ಜನ ಕಟ್ಕೊಂಡ್ರೆ ನಿಮ್ಮ ಹಾಡು ರಾಘವಪ್ಪ ಯಾರು ಇತ್ತು ಮನೆ ರಗಲಿ ಬೇಡಪ್ಪ. ಒಂದ್ಸಲ ಮುಟ್ಟು ಬಾರಿಸಿ ದಿನಕ ದಿತ್ತಯ್ಯ ತಾತ ಮನೆಗೆ ಹೋಗ್ತಾಯಿ. 1 ವರ್ಷದಲ್ಲಿ ಯಾವ ಶಕ್ತಿಲ್ಲ ಅವರ ರಾತ್ರಿ ವರ್ಷ ಇರೋದು ಉಳಿಗೆ ಮಾಡ್ರೆ ನೀವು ಬಾರಿಸಿ ಅಂತಂದ್ರೆ ಅವ್ರ ಆಚಾರ ನಿಮಿತ್ತಾಗಿ ನೆಟ್ಕೊಂಡು ಬರುವಾಗ ನಾವು ಬಾರಿಸುವಾಗ ನಮ್ಗೆ ಇಟ್ಕೊಂಡ್ರೆ
ನಿಮ್ಗೆ ಗ್ರಾಚಾರ ಹಿಡಿಲಿಕ್ಕೆ ಬಾಕಿ ಉಂಟಾ? ನೀವು ಗ್ರಾಚಾರ ಅಂತ ಇದ್ರೆ ಆ ಅಜಕಾರ ಮೂಲಿಂದ ಇಲ್ಲಿ ಬಂದು ಇಲ್ಲಿ ಇಷ್ಟೊತ್ತಿಗೆ ಕೂಗುದಲ್ಲ ಬೇಕಾ? ನಿಮ್ ಗ್ರಾಚಾರ ಅಲ್ಲ ಅದು. ಬೇಡ, ನಿಮ್ ಶಬ್ದ ಬೇಡ. ಏನ್ ಶೆಟ್ಟಲ್ಲಮ್ಮ ಎಲ್ಲಿ ನಿಂತ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಏನ್ ಸೆಕೆ ಅದಮ್ಮ? ಮಹಾರಾಜರ ಪಕ್ಕದಲ್ಲಿ ನಿಂತಿದ್ದಾಳೆ. ಮಹಾರಾಜರು ಯಾರು? ಮಹಾರಾಜ ಅಂತ ನಂಗೆ ಎಲ್ಲಿಂದ ಬಂದಿರಿ? ಹಾವೇರಿ. ಮೆಣಸಿನಕಾಯಿ ವ್ಯಾಪಾರ. ಎಲ್ಲಿ ನಾ ಮಾಡಕ್ಕಿಲ್ಲ. ಹಾಗಾದ್ರೆ ಬೆಳ್ಳುಳ್ಳಿ ವ್ಯಾಪಾರ ಮಾಡಿ. ಚಟಾಪಟ್ ಒಳ್ಳೆ ವ್ಯಾಪಾರ. ಅಪ್ಪ, ಈ ವಿಶೇಷವಾದಂತಹ ಸಭೆಯಾಗಬೇಕು ಎನ್ನುವ ಹಾಗೆ ನಾನೇ ತೀರ್ಮಾನಿಸಿದ್ದು. ವಿಶೇಷವಾದ ಸಭೆ ಯಾಕೆ? ಅರಮನೆಗೆ ಸಂಬಂಧಪಟ್ಟದ್ದು. ಇದು ನಮ್ಗೆ ಬಹಳ ದಿನದಿಂದ ಊಟದ ಲೆಕ್ಕ ಸಿಗ್ತಾ ಇಲ್ಲ ನೋಡಿ. ಊಟವಲ್ಲ, ಲೆಕ್ಕ ಹಾಕುವುದ? ಎಷ್ಟು ಅನಾಥರಿಗೆ ಆಪ್ತರಿಗೆ ಆಶ್ರಯ ತಾಣವಾದದ್ದು ನಮ್ಮ ಅರಮನೆ. ಲೆಕ್ಕತ್ತೊಂದರ ತುತ್ತಿಗೆ ಲೆಕ್ಕ ಹಾಕ್ಲಿಕ್ಕೆ ಅನ್ನಕ್ಕೆ ಬರಗಾಲ ಉಂಟಾ? ಲೆಕ್ಕ ಯಾಕೆ ಬೇಕು ಕೇಳಿ. ಯಾಕೆ? ನಾವು ನಾಯಿಗೆ ಅನ್ನ ಹಾಕಿದ್ರೆ ಲೆಕ್ಕಾಚಾರದಲ್ಲಿ ಅನ್ನ ಹಾಕೋರಿದ್ದೇವೆ. ನಾಯಿ ಅನ್ನಾದ್ರೂ ನೇತ್ರದಿಂದ ಮನೆ ಕಾಯ್ತದೆ, ಏನ್ ತೊಂದ್ರೆ ಇಲ್ಲ. ಬಹಳ ದಿನದಿಂದ ನಮ್ಮಲ್ಲಿ ಆ ಸಮಸ್ಯೆಯನ್ನು ಕೇಳಿ. ಕುಳಿತುಣ್ಣುವಂತಹ ದಂಡಪಿಂಡಗಳ ಸಂಖ್ಯೆ ಹೆಚ್ಚಾದದ್ದು, ದುಡಿಯೋರ ಸಂಖ್ಯೆ ಕಡಿಮೆ ಆದದ್ದು. ಒಂದೊಂದು ತಿಂದು ಬೆಳೆದದ್ದು ಅಂತ ಹೇಳಿದ್ರು ನೋಡಿ. ಹೇಗೆ ಹೇಳಂತಂದ್ರೆ ಹಾಗೇನಲ್ಲ. ಎಷ್ಟೇ ಬೆಳೆದ್ರು ಬರೀ ಅಡ್ಡಾಗ್ಲಾಗ ಬಿಟ್ರೆ ಉದ್ದ ಆಗ್ತಿಲ್ಲ. ಇಲ್ಲಿ ಬರೀ ಅಡ್ಡಾಗ್ಲಾದವ್ರು ಮಾತ್ರ ಕಾಣ. ನೋಡಿ ನಾನು ಬರುವಷ್ಟು ಒಂದು ಹೊಸ ಯೋಜನೆ ಹಾಕೊಂಡಿದ್ದೇನೆ. ಈ ಎರಡು ಕಂಬ ತೆಗೆಸಿ ಅವ್ರಿಬ್ಬರನ್ನೇ ನಿಲ್ಲಿಸ್ತೇನೆ. ಬೇರೆ ಕೆಲಸವೇ ಇಲ್ಲ, ಬಂದವ್ರು ನೋಡ್ತಿದ್ರೆ ಆಯ್ತು ಅವ್ರಿಗೆ. ಹೊಸ ಪ್ರಯೋಗ. ಹೌದು. ಆದ್ರೂ ಒಂದಮ್ಮ, ಏನು? ಹೋದೆಲ್ಲ ಸಮತಟ್ಟಾದ ಸ್ಥಳ ಸಿಗುದಿಲ್ಲ, ಏನು ತಗ್ಗಿನ ಸ್ಥಳ ಸಿಗ್ಬಹುದು. ಅಂತ ಸಂದರ್ಭದಲ್ಲಿ ಇದೊಂದು ಕೀಲ್ ಕೊಡಿ. ಅವ್ರು ಹೇಳಿರಲ್ಲ, ಬಯಲುಸೀಮೆ ಭಾಷಾ ಸೊಗಡೆ ಚಂದ. ಮಗಳ ಕತ್ತು ಅಂತ ಗೊತ್ತಿರುತ್ತೆ. ಏನ್ ಚಂದ ಹೇಳದ್ ನನಗಲ್ಲ, ಚಂದ ಬಿಡು. ಅದಲ್ಲ, ನನಗೀಗ ಊಟದ ಲೆಕ್ಕ ಎಷ್ಟು ಉಂಟು ನೋಡು, ತಿಂಗಳ ಲೆಕ್ಕ. ಹೆಚ್ಚಿಗೆ ಏನಾಗ್ಲಿಲ್ಲಮ್ಮ. 7,000 ವರ. ಎಷ್ಟ? 7,000. ಏನಂತೆ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಇದು ಕಳ್ತಿಂಗಳು. ಈ ತಿಂಗಳಿಗೆ ಲೆಕ್ಕ ತಗೊಂಡು ಅವ್ರಿಗೆ ಲೆಕ್ಕ ಸಿಗುದಿಲ್ಲ. ಮತ್ತೆ ಒಂದು ಕಣ್ಗೆ 14,000 ವರ. ಎಷ್ಟ? 14,000. 14? ನಿಮ್ದಲ್ಲ, ನಿಮ್ಮ ಅಪ್ಪ ಇಂದು ಆಗಿರುತ್ತಲ್ಲ. ಎಂತದ್ದು? ಅದಕ್ಕೆ ಹೇಳಿದ್ದು ನಾನು. ಈಗ 7 ಇದ್ದದ್ದು 14 ಮುಕ್ತಿ ಯಾಕೆ? ಕುಳಿತುಣ್ಣುವಂತಹ ದಂಡಪಿಂಡ ತಿನ್ನಬೇಕು. ತಿಂದ ಅನ್ನ ಕರ್ಕುವಲ್ಲಿವರೆಗಾದ್ರೂ ಕೆಲಸ ಮಾಡಬೇಕು. ಭೂಮಿಗೆ ಭಾರವಾಗಿ ಅನ್ನಕ್ಕೆ ದಂಡವಾಗಿ ಬದುಕುವುದಕ್ಕಿಂತಲೂ ಎಲ್ಲಾದ್ರೂ ಹೋಗಿ ಭಿಕ್ಷೆ ಮಾಡೋದು ಒಳ್ಳೆ ಕೆಲಸ. ಭಿಕ್ಷೆ ಮಾಡೋದು ಅದೇ. ಯಾವಪ್ಪ? ಓ, ಮಹಾರಾಣಿಯ ಪತ್ರ ಕೇಳಿಲ್ಲ ನೀನು? ಇಲ್ಲಿ ಯಾರು ಕೆಲಸ ಮಾಡುದಿಲ್ಲಂತೆ, ಕುಳಿತ ಊಟ ಮಾಡ್ತಾ ಇದ್ದಂತೆ. ನಾವೆಷ್ಟು ಕೆಲಸ ಮಾಡ್ತಾ ಇದ್ದು ನೋಡೋರಿಗೆ ಗೊತ್ತು. ಸಾಕಲ್ಲ ಅದಲ್ಲ, ಈ ಅರಮನೆ ಕೆಲಸಕ್ಕೆ ಬಂದು ಕೆಲವು ಸಮಯ ಕಳೆಯಿತು. ಅವ್ಳು ಹೇಳಿದಲ್ಲ, ನಾವು 3 ಮಂದಿ ಊಟ ಮಾಡಿದ ವೆಚ್ಚ ಇಷ್ಟ ಅಂತ ಆಯ್ತು ಎನ್ನುವ ಹಾಗೆ ನಿನ್ನೆಲ್ಲ ಕೇಳ್ತೇನೆ. ಕುದುರೆ ರಾಜರ ಕೆಲಸ ಮಾಡುವ ನಾನು. ಕುದುರೆ ರಾಜರ ಕೆಲಸ ಮಾಡುವವನಿಗೆ ತಿಂಗಳ ಸಂಭಾವನೆ ಎಷ್ಟು? 10,000 ವರ. ನಾವು 3 ಜನ ಊಟ ಮಾಡಿದ ಊಟದ ವೆಚ್ಚ ಎಷ್ಟು? 7,000 ಹೆಚ್ಚಿಗೆ ಆಗಿದೆ ಅಂತ ಹೇಳು. 10ರಲ್ಲಿ 7 ಕಳೆದ್ರೆ 3,000 ಉಳಿತಾರೆ. ಆ 3,000 ವರವನ್ನ ನಿರಂಜನ ಹೆಸರಿನಲ್ಲಿ ನಿಮ್ಮ ಮಹಾರಾಣಿ ಮಾಡುವಂತ ಕೆಲಸಕ್ಕೆ ದೇಣಿಗೆ ಹಾಕಿ. ಅಗ್ನಿ ಪರೀಕ್ಷೆಗಳು ಸಂಭವಿಸಿ ಹೋಗುತ್ತವೆ. ನಿನ್ನ ವ್ಯಕ್ತಿತ್ವದ ಬಗ್ಗೆ ನನಗೆ ಗೊತ್ತುಂಟು. ಗೆದ್ದು ಅರ್ಜುನನಾಗುವುದಕ್ಕಿಂತ ಸೋತು ಕರ್ಣನಾಗುವಂತ ಹೃದಯ ಶ್ರೀಮಂತಿಕೆ ಉಳ್ಳವನು. ನಿನ್ನ ವ್ಯಕ್ತಿತ್ವ ಹೇಗೆ ಕೇಳಿದ್ರೆ ಯಥಾಕಾರಿ ಯಥಾಚಾರಿ ತಥಾಭವತಿ ಎನ್ನುವ ಹಾಗೆ. ಪೂರ್ಣ ಆಚಾರ್ಯತೆ ಮಾತಾಡುದಿಲ್ಲ. 3 ಜನ ಆಚಾರ ಹೋಯ್ತೀಗ, ಇನ್ನು 2 ಆಚಾರ ಕಾಯ್ತಿದ್ರಿ. ನಿನ್ನದಾದಂತಹ ಕಾರ್ಯದನ್ನಲು ವ್ಯಕ್ತಿತ್ವದಲ್ಲಿ ಮೇರುಗಿರಿಯ ತತ್ವಶ ಎನ್ನುವುದನ್ನು ಅನುಗಾಲವು ಅಭಿವ್ಯಕ್ತಗೊಳಿಸುವ ಲೋಕರೂಢಿಯ ಹಾಗಲ್ವ ನಿರಂಜನ. ನೇರವಾಗಿ ಬೆಳೆದಂತಹ ಮರಕ್ಕೆ ಕೊಡಲಿ ಹೆಚ್ಚಂತೆ ನೇರ ನಿಷ್ಠುಗಳಿಂದ ನಿನಗೆ ಚುಚ್ಚು ಮಾತುಗಳೆನ್ನುವುದು ಆಗಾಗ ಸಂಭವಿಸ್ತಾ ಉಂಟಲ್ಲ, ಅದೇ ಬೇಸರ ಆಗುವುದು. ಬೇಸರಿಸಬೇಡಿ ಪ್ರಭು. ನಾನು ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬುದ ಸತ್ಯವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಬರುತ್ತೇನೆ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ
ಬೆಲ್ಲ ಸಕ್ಕರೆ ಹಾಗೂ ದೇಹ ದುರ್ಬಲರಿಗೆ ಎಲ್ಲರೊಳಗೊಂದಾಗಿ ನೀವು ಬದುಕುಮಾರು ಎಂಬ ಹಾಗೆ 4 ಜನರ ಮಧ್ಯದಲ್ಲಿ ನಾನೊಬ್ಬ ಇರಬೇಕು ಅಂತ ಭಾವಿಸ್ತೇನೆ. ಪ್ರತ್ಯೇಕವಾಗಿ 5 ಜನವರೆಗೆ ಆಗಿರಬೇಕು ಅನ್ನುವ ಹಾಗೆ ನಾನು ಯಾವತ್ತೂ ಬಯಸುವುದಿಲ್ಲ. ಇದನ್ನೆಲ್ಲ ಮರೆತು ಬಿಡಬೇಕಂತ ಪ್ರಮೆ ಎನ್ನುವುದು ನನ್ನ ಬದುಕಲು ಬಂದಿದೆ. ಯಾಕೆಂದ್ರೆ ನಾನಿಡುತ್ತ ಪ್ರತಿಯೊಂದು ಹೆಜ್ಜೆಯೂ ಸಹ ನನ್ನ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಾಡಾಗ್ತಾ ಇದೆ. ಲೋಕಮಾತೆ ಅಂತ ಸೀತಾ ಮಾತೆಯು ಒಂದು ಕಾಲಕ್ಕೆ ಅಗ್ನಿ ಪರೀಕ್ಷೆ ಒಳಪಟ್ಟಿದ್ದಾಳಂತೆ. ಅಂತವರೇ ಕಷ್ಟಪಟ್ಟಿದ್ದಾರೆ ಎಂದಾದ್ಮೇಲೆ ನಾವು ನಮ್ಮಂತರ ಸ್ಥಿತಿ ಏನಾಗುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ನನಗೆ ಬೇಸರವಾಗಲಿಲ್ಲ. ಯಾಕೆ ಕೇಳಿ, ಎಲ್ಲೋ ಬಿದ್ದಂತಹ ಶಿಲೆಯನ್ನ ತಂದು ಅದನ್ನು ಮೂರ್ತಿಯನ್ನಾಗಿಸಿದಾಗ ಮಾತ್ರ ಅದಕ್ಕೊಂದು ವಿಶೇಷವಾದ ಬೆಲೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಕಬ್ಬಿಣವನ್ನು ಭಾಗಿಸಬೇಕು ಎಂದಾದ್ರೆ ಅದಕ್ಕೆ ಸುತ್ತಿಗೆ ಪೆಟ್ಟು ಬಿಡಬೇಕು, ಕಾಯಿಸಿ ಬಡಿದಾಗಲೇ ಮಾತ್ರ ಸಾಧ್ಯವಾಗುತ್ತದೆ. ಚಿನ್ನದ ಹೊಳಪು ಹೆಚ್ಚಿಸುವುದು ಸುತ್ತಿಗೆ ಪೆಟ್ಟಿನಿಂದಲೇ. ನಿಜವಾಗಿ ಹೌದು. ಎಲ್ಲ ಬಿದ್ದಂತ ಮರ ತುಂಡಂತಂದು ಉಳಿ ಇಟ್ಟು ಸುತ್ತಿಗೆಯಿಂದ ಹೊಡೆದು ಅದೊಂದು ಆಕಾರ ಮಾಡಿ ಕಿಸುಳಿ ಹಾಕಿದಾಗ ಮಾತ್ರ ಅದು ಹೊಳಪುರದ ಕಿಸುಳಿ. ಇಷ್ಟೊತ್ತಿಗೆ ಕಿಸುಳಿ ನೆನಪಾಗ ಸಾಕು. ಈ ಅಭ್ಯಾಸ ಈಗಲ್ಲ, ಮೊದಲಿನೆಲ್ಲ ಉಂಟು. ಆ ಪೆಟ್ಟೆಲ್ಲ ನನಗೆ ಬೀಳ್ತಾ ಉಂಟು. ನಿನಗೆ ಎಷ್ಟೇ ಖರ್ಚು ಮಾಡಿದ್ರು ನನಗೆ ಬೇಸರ ಇಲ್ಲ. ಯಾಕೆ ನನಗೆ ಬೀಳೋ ಪೆಟ್ಟೆಲ್ಲ ನಿನಗೆ ಬೀಳ್ತಾ ಇತ್ತಲ್ಲ. ಕಲ್ಯಾಣ ಮನೆ ಬಂದಿ ಸಮಯ ಮಾತಾಡಿದೆ ಏನು ಎಮ್ಮೆ ಹಾಕಿ ಹಿಂಗೆ ಹೋಗ್ತದ ಹಾಲಲ್ಲಿ ಈಗ ಸಗಣಿಯಲ್ಲಿ ಬೀಳ್ತಾ ಉಂಟು. ಹಾಗಂತ ಹೇಳೋಣವೇ ದೊಡ್ಡ ಮನುಷ್ಯರು. ನಮ್ಮಲ್ಲಿ ಒಂದು ಗಾದೆ ಉಂಟು, ಹೇಳಿದ್ರೆ ಅಪ್ಪ ಅಬ್ಬಿ ಹೊಡಿತಾ, ಹೇಳದೆ ಇದ್ರೆ ನಾನು ನಿನಗೆ ಅದನ್ನ